ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ತಂದಿರೋದು ಕೇವಲ ಕಥೆಗಳನ್ನಲ್ಲ. ಇವು ಸಾಯಿಬಾಬಾ ಅವರ ಅಪಾರ ಕರುಣೆಯ ಸಾಕ್ಷಿಗಳು. ನಮ್ಮ ಜೀವನದಲ್ಲಿ ಕತ್ತಲೆ ಆವರಿಸಿದಾಗ, ದಾರಿ ಕಾಣದೆ ನಾವು ಸೋತಾಗ ಆ ಸಾಯಿಯ ಪಾದಗಳನ್ನು ಹಿಡಿದರೆ ಸಾಕು, ಅವರು ನಮ್ಮನ್ನು ಹೇಗೆ ಕೈ ಹಿಡಿದು ನಡೆಸುತ್ತಾರೆ ಅನ್ನುವುದಕ್ಕೆ ಈ ಘಟನೆಗಳೇ ಸಾಕ್ಷಿ. ನಮ್ಮ ಒಬ್ಬರು ಆತ್ಮೀಯ ಸಾಯಿ ಭಕ್ತರು ಹಂಚಿಕೊಂಡಿರುವ ಈ ಘಟನೆಗಳನ್ನು ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಬನ್ನಿ ಅವರ ಜೀವನದಲ್ಲಿ ನಡೆದ ಆ ಸಾಯಿ ಪವಾಡವನ್ನು ನೋಡೋಣ. ಸಾಯಿಬಾಬಾ ಅವರ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ನಾವು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಅವರು ನಮ್ಮನ್ನು ಹೇಗೆ ಗಮನಿಸುತ್ತಿರುತ್ತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ಜೀವಂತ ಸಾಕ್ಷಿ. ನಮ್ಮ ಈ ಭಕ್ತೆಯ ತಂದೆಯ ಜೀವನದಲ್ಲಿ ನಡೆದ ಈ ಪವಾಡ ಕೇಳಿದರೆ ಸಾಯಿ ಸದಾ ನಮ್ಮೊಂದಿಗಿದ್ದಾರೆ ಎಂಬ ನಂಬಿಕೆ 100% ಖಚಿತವಾಗುತ್ತದೆ. ಘಟನೆ 1. ಇದ್ದಕ್ಕಿದ್ದಂತೆ ಆವರಿಸಿದ ಕತ್ತಲೆ. ಇದು ನಡೆದದ್ದು ಕೇವಲ 2 ವರ್ಷಗಳ ಹಿಂದೆ. ಈ ಭಕ್ತೆಯ 70 ವರ್ಷದ ವಯೋವೃದ್ಧ ತಂದೆಗೆ ಇದ್ದಕ್ಕಿದ್ದಂತೆ ಮೆದುಳು ಜ್ವರ, ಅಂದರೆ ಬ್ರೈನ್ ಫೀವರ್ ಕಾಣಿಸಿಕೊಳ್ಳುತ್ತದೆ. ರಾತ್ರೋರಾತ್ರಿ ಅವರಿಗೆ ತೀವ್ರವಾದ ಫಿಟ್ಸ್ ಬಂದು ಆಸ್ಪತ್ರೆಗೆ ದಾಖಲಾಗುತ್ತಾರೆ. 4 ದಿನಗಳ ಚಿಕಿತ್ಸೆಯ ನಂತರ ಮನೆಗೆ ಬಂದರು. ಅವರು ಮೊದಲಿನಂತಿರಲಿಲ್ಲ. ಅವರಿಗೆ ಯಾರ ಗುರುತು ಸಿಗುತ್ತಿರಲಿಲ್ಲ. ಸ್ವಂತ ಹೆಂಡತಿಯ ನೆನಪೂ ಇರಲಿಲ್ಲ. ಪ್ರತಿ 30 ನಿಮಿಷಕ್ಕೊಮ್ಮೆ ಮಗುವಿನಂತೆ ಅಳುತ್ತಿದ್ದರು. ಗೋಡೆಯ ಕಡೆ ನೋಡಿ ಯಾವುದೋ ವಿಚಿತ್ರ ಭಯದಿಂದ ಕಿರುಚುತ್ತಿದ್ದರು. ಅಲ್ಪಾವಧಿ ಸ್ಮರಣಾಶಕ್ತಿ, ಅಂದರೆ ಶಾರ್ಟ್ ಟರ್ಮ್ ಮೆಮೊರಿ ಕಳೆದುಕೊಂಡು ತಮ್ಮನ್ನೇ ತಾವು ಮರೆತಿದ್ದರು. ತಮ್ಮ ಹೆತ್ತವರನ್ನು ಈ ಸ್ಥಿತಿಯಲ್ಲಿ ನೋಡಿ ಆ ಮಗಳಿಗೆ ತಡೆಯಲಾಗಲಿಲ್ಲ. ಅಸಹಾಯಕತೆಯಿಂದ ಅವರು ಬೆಂಗಳೂರಿಗೆ ಮರಳಲು ನಿರ್ಧರಿಸುತ್ತಾರೆ. ಘಟನೆ 2. ವೆಲ್ಲೂರಿನಲ್ಲಿ ಸಾಯಿಯ ಕರೆ. ದಾರಿಯಲ್ಲಿ ಬರುವಾಗ ಅವರು ವೆಲ್ಲೂರಿನ ನವ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ಬಾಬಾ ನನ್ನ ತಂದೆಗೆ ಮೊದಲಿನ ನೆನಪು ಕೊಡಿ. ಅಲ್ಲಿ ಒಂದು ಪವಾಡ ನಡೆಯುತ್ತದೆ. ಭಕ್ತರು ಅಲ್ಲಿ ಹೋದಾಗ ದೇವಸ್ಥಾನದ ಅರ್ಚಕರು ಸ್ವತಃ ಇವರನ್ನು ಕರೆದು ಅಲ್ಲಿರುವ ಬಾಬಾ ವಿಗ್ರಹಕ್ಕೆ 9 ಆರತಿ ಮಾಡುವ ತಟ್ಟೆಯನ್ನು ಇವರ ಕೈಗೆ ನೀಡುತ್ತಾರೆ. ಅಷ್ಟೇ ಅಲ್ಲ, ಇವರ ಪತಿಗೆ ಅಲ್ಲಿನ ಭಕ್ತರಿಗೆ ಅನ್ನ ಪ್ರಸಾದ, ಅಂದರೆ ಅನ್ನದಾನ ಬಡಿಸುವ ಸೇವೆಯನ್ನು ನೀಡುತ್ತಾರೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಸಿಕ್ಕ ಈ ಸೇವೆ ಬಾಬಾರವರ ಆಶೀರ್ವಾದವೇ ಆಗಿತ್ತು. ಆದರೆ ನಿಜವಾದ ಪವಾಡ ಇನ್ನು ಮುಂದೆ ನಡೆಯುತ್ತದೆ. ಘಟನೆ 3. ICU ವಾರ್ಡ್ ಮತ್ತು ಅದೃಶ್ಯ ಪ್ರಸಾದ. ಬೆಂಗಳೂರಿಗೆ ಬಂದ ಕೆಲವೇ ದಿನಗಳಲ್ಲಿ ಅವರಿಗೆ ಕರೆ ಬರುತ್ತದೆ. ತಂದೆಗೆ ಮತ್ತೆ ದೊಡ್ಡ ಫಿಟ್ಸ್ ಬಂದಿದೆ, ಸ್ಥಿತಿ ಗಂಭೀರವಾಗಿದೆ, ತಕ್ಷಣ ICUಗೆ ದಾಖಲಿಸಬೇಕು. ವೈದ್ಯರು ಹೇಳುತ್ತಾರೆ, ಈಗಾಗಲೇ ಚಿಕಿತ್ಸೆ ತುಂಬಾ ದುಬಾರಿಯಾಗಿದೆ, ಆದರೂ ಅವರು ಬದುಕುವುದು ಅನುಮಾನ, ನೆನಪು ಮರಳಿ ಬರುವುದು ಭರವಸೆ ಇಲ್ಲ. ಆದರೆ 5 ದಿನಗಳ ಕಾಲ ICUನಲ್ಲಿದ್ದಾಗ ನಡೆದ ಆ ಘಟನೆ ವೈದ್ಯರನ್ನೇ ದಂಗಾಗಿಸಿತ್ತು. 2ನೇ ದಿನ ತಂದೆಗೆ ಪ್ರಜ್ಞೆ ಬಂದಾಗ ವೈದ್ಯರು ಅವರನ್ನು ಪರೀಕ್ಷಿಸಲು, ನೀವು ಬೆಳಗ್ಗೆ ಏನು ತಿಂದಿದ್ದೀರಿ ಎಂದು ಕೇಳುತ್ತಾರೆ. ವಾಸ್ತವವಾಗಿ ಆಸ್ಪತ್ರೆಯಲ್ಲಿ ಅವರಿಗೆ ಕೇವಲ ದ್ರವ ರೂಪದ ಆಹಾರ ನೀಡಲಾಗುತ್ತಿತ್ತು. ಆದರೆ ಆ ತಂದೆ ನಗುತ್ತಾ ಹೇಳುತ್ತಾರೆ, ನಾನು ಕಿರೈ, ಅಂದರೆ ಪಾಲಕ್ ಅನ್ನ ಮತ್ತು ಮೊಸರನ್ನ ತಿಂದೆ ಎಂದು. ಇದನ್ನು ಕೇಳಿದ ಭಕ್ತೆಗೆ ಮೈ ನೆವಿರೇಳುತ್ತದೆ. ಏಕೆಂದರೆ ವೆಲ್ಲೂರಿನ ದೇವಸ್ಥಾನದಲ್ಲಿ ಇವರ ಪತಿ ಬಡಿಸಿದ ಪ್ರಸಾದ ಕೂಡ ಪಾಲಕ್ ಅನ್ನವೇ ಆಗಿತ್ತು. ತನ್ನ ಭಕ್ತ ನೀಡಿದ ಪ್ರಸಾದವನ್ನು ಬಾಬಾ ತಾವೇ ಸ್ವತಃ ICUನಲ್ಲಿದ್ದ ತಂದೆಗೆ ಉಣಿಸಿದ್ದರು. ಸಾಯಿಯ ಕೃಪೆ ಅಪಾರ. ನೋಡಿ ಸ್ನೇಹಿತರೆ, ವೈದ್ಯರು ಕೈ ಚೆಲ್ಲದ ಜಾಗದಲ್ಲಿ ಸಾಯಿಬಾಬಾ ಪ್ರಸಾದ ರೂಪದಲ್ಲಿ ಬಂದು ಆ ತಂದೆಯನ್ನು ಕಾಪಾಡಿದರು. ಇಂದು ಅವರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ಮೆದುಳು ಜ್ವರಕ್ಕಿಂತ ಮುಂಚೆ ಹೇಗಿದ್ದರೋ ಹಾಗೆಯೇ ಇದ್ದಾರೆ. ಇದನ್ನೇ ನಾವು ಹೇಳುವುದು. ನೀವು ಪ್ರೀತಿಯಿಂದ ನೀಡಿದ್ದನ್ನು ಬಾಬಾ ಸ್ವೀಕರಿಸುತ್ತಾರೆ ಮತ್ತು ಅದನ್ನು 1000 ಪಟ್ಟು ಮಾಡಿ ನಿಮಗೆ ಮರಳಿಸುತ್ತಾರೆ. ನಿಮ್ಮ ಮನೆಯ ಹಿರಿಯರು ಅಥವಾ ಪ್ರೀತಿ ಪಾತ್ರರು ಕಷ್ಟದಲ್ಲಿದ್ದರೆ ಧೃತಿಗೆಡಬೇಡಿ. ಆ ಸಾಯಿಯ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅವರು ಖಂಡಿತ ಪವಾಡ ಮಾಡುತ್ತಾರೆ. ಸ್ನೇಹಿತರೆ, ಅದೇ ಭಕ್ತಿಯ ಜೀವನದಲ್ಲಿ ಇನ್ನು 2-3 ಪವಾಡಗಳು ನಡೆದಿದ್ದಾವೆ. ಅವುಗಳು ಏನೆಂದು ಇವಾಗ ತಿಳಿದುಕೊಳ್ಳೋಣ. ಸಾಯಿಯ 11 ವಚನಗಳ ಶಕ್ತಿ. ಕೆಲಸ ಕಳೆದುಕೊಂಡು ಕಂಗಾಲಾಗಿದ್ದ ಕುಟುಂಬಕ್ಕೆ ಸಿಕ್ಕ ಆಸರೆ. ಸ್ನೇಹಿತರೆ, ಈ 2ನೇ ಭಾಗದಲ್ಲಿ ನಾವು ವಿವರಿಸುತ್ತಿರೋದು ನಂಬಿಕೆ ಮತ್ತು ತಾಳ್ಮೆಯ ಕತೆ. ಕೋವಿಡ್ ಸಮಯದಲ್ಲಿ ಎಷ್ಟು ಕುಟುಂಬಗಳು ಬೀದಿಗೆ ಬಂದವು ಅನ್ನೋದು ನಮಗೆ ಗೊತ್ತು. ಅಂತಹದ್ದೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಾಯಿಬಾಬಾ ಒಬ್ಬ ಭಕ್ತರ ಸಂಸಾರವನ್ನು ಹೇಗೆ ಮೇಲೆತ್ತಿದರು ಅನ್ನೋದನ್ನ ತಿಳಿದುಕೊಳ್ಳಿರಿ. ಘಟನೆ 1. ಕುಸಿದು ಹೋದ ಸಂಸಾರ.
ಈ ಭಕ್ತೆಯ ಪತಿ ವಿದೇಶದಲ್ಲಿ ಒಬ್ಬ ಉತ್ತಮ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಇಡೀ ಕುಟುಂಬಕ್ಕೆ ಅವರೊಬ್ಬರೇ ಆಧಾರ. ಆದರೆ ಕೋವಿಡ್ ಮಹಾಮಾರಿ ಬಂದಾಗ ಎಲ್ಲವೂ ಉಲ್ಟಾ ಪಲ್ಟಾ ಆಯಿತು. ಅವರ ಕೆಲಸ ಹೋಯಿತು, ಕೈಯಲ್ಲಿದ್ದ ಹಣ ಕರಗಿತು, ಕುಟುಂಬದ ಜವಾಬ್ದಾರಿಗಳು ಬೆಟ್ಟದಷ್ಟಿದ್ದವು. ಆದರೆ ಆದಾಯ ಶೂನ್ಯವಾಗಿತ್ತು. ಜೀವನವೇ ಧ್ವಂಸವಾಯಿತು ಎನ್ನುವ ಹಂತಕ್ಕೆ ಅವರು ಬಂದಿದ್ದರು. ಘಟನೆ 2. ಭಕ್ತೆಯ ಜಗಳ ಮತ್ತು ಸಾಯಿಯ ಉತ್ತರ. ಈ ಭಕ್ತೆ ಬಾಲ್ಯದಿಂದಲೂ ಧಾರ್ಮಿಕರು. ಪ್ರತಿದಿನ ಬಾಬಾರ 11 ವಚನಗಳನ್ನು ಪಠಿಸುತ್ತಿದ್ದರು. ಆದರೆ ಒಂದು ದಿನ ಮನಸ್ಸಿಗೆ ತುಂಬಾ ಬೇಸರವಾಗಿ ಬಾಬಾರವರ ಫೋಟೋ ಮುಂದೆ ನಿಂತು ಕೇಳಿಯೇ ಬಿಟ್ಟರು. ಬಾಬಾ, ನಿಮ್ಮ ವಚನದಲ್ಲಿ ಹೇಳುತ್ತೀರಿ, ತ್ಯಾಗ ಶರೀರ್ ಚೋಡ್ ಆಹೋಂಗ ಭಕ್ತ್ ಏತು ದೌಡ್ ಆವೋಂಗ. ದೇಹ ಬಿಟ್ಟರು ನಾನು ಭಕ್ತರಿಗಾಗಿ ಓಡಿ ಬರುತ್ತೇನೆ ಅಂತ. ಆದರೆ ನಾನು ಇಷ್ಟು ಕಷ್ಟದಲ್ಲಿದ್ದರೂ ನೀವು ಯಾಕೆ ನನ್ನ ಸಹಾಯಕ್ಕೆ ಓಡಿ ಬರುತ್ತಿಲ್ಲ? ಬರೀ ಇವನ್ನ ಓದೋದ್ರಲ್ಲಿ ಏನು ಪ್ರಯೋಜನ ಅಂತ ಅತ್ತು ಬಿಟ್ಟರು. ನೊಂದುಕೊಂಡು ಪಠಿಸುವುದನ್ನೇ ನಿಲ್ಲಿಸಿ ಬಿಟ್ಟರು. ಆದರೆ ನೋಡಿ ಸ್ನೇಹಿತರೆ, ಸಾಯಿ ತನ್ನ ಮಕ್ಕಳ ಮುನಿಸನ್ನು ಕೂಡ ಪ್ರೀತಿಯಿಂದಲೇ ಸ್ವೀಕರಿಸುತ್ತಾರೆ. ಅಂದೇ ರಾತ್ರಿ ಅವರಿಗೆ ಒಂದು ಅದ್ಭುತ ಕನಸು ಬೀಳುತ್ತದೆ. ಬಾಬಾ ಕಿರಣಗಳಂತಹ ಹೊಳಪಿನ ಮುಖದೊಂದಿಗೆ ಪ್ರತ್ಯಕ್ಷರಾಗುತ್ತಾರೆ. ಅವರ ಕಣ್ಣಲ್ಲಿ ಕರುಣೆ ಇತ್ತು, ತುಟಿಯಲ್ಲಿ ಮಂದಹಾಸವಿತ್ತು. ಕೈ ಬೀಸುತ್ತಾ ಬಾಬಾ ಹೇಳುತ್ತಾರೆ, ತಾಳ್ಮೆಯಿಂದ ಇರು, ಎಲ್ಲವೂ ಸರಿಯಾಗಲಿದೆ. ಆ ಒಂದು ಮಾತು ಅವರಲ್ಲಿ ಹೊಸ ಚೈತನ್ಯ ತುಂಬಿತು. ಘಟನೆ 3. ಸಾಯಿ ಸಚ್ಚರಿತ್ರೆಯ ಪವಾಡ. ಮುಂದೆ ಅವರು ಸಾಯಿ ವ್ರತ ಮತ್ತು ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಲು ನಿರ್ಧರಿಸುತ್ತಾರೆ. ಇವರ ಪತಿಗೆ ಮೊದಲು ನಂಬಿಕೆ ಇರಲಿಲ್ಲ. ಅತಿಯಾದ ಒತ್ತಡದಿಂದ ಅವರು ಕೋಪದಲ್ಲಿದ್ದರು. ಆದರೆ ಕೊನೆಗೆ ಮನಸ್ಸು ಮಾಡಿ, ಇದೇ ನಾನು ಮಾಡುವ ಕೊನೆಯ ಪ್ರಯತ್ನ ಎಂದು ಪಾರಾಯಣಕ್ಕೆ ಕುಳಿತುಕೊಳ್ಳುತ್ತಾರೆ. ಪವಾಡ ಅಂದ್ರೆ ಇದೇ ನೋಡಿ. ಅವರು ಪಾರಾಯಣ ಶುರು ಮಾಡಿದ ಮರುದಿನವೇ, ಅಂದರೆ ಜನವರಿ 1, 2022 ಬೆಳಗ್ಗೆ 4 ಸರಿಯಾಗಿ ಅವರಿಗೆ ಒಂದು ಇಮೇಲ್ ಬರುತ್ತದೆ. ಅದು ಉದ್ಯೋಗ ಸಂದರ್ಶನದ ಆಹ್ವಾನ. ಆಶ್ಚರ್ಯ ಅಂದ್ರೆ ಆ ಸಂದರ್ಶನ ನಿಗದಿಯಾಗಿತ್ತು ಕೂಡ ಗುರುವಾರ, ಸಾಯಿಯ ದಿನವೇ. ಅವರ ಅನುಭವಕ್ಕೆ ಹೋಲಿಸಿದರೆ ಅದು ಸಣ್ಣ ಕೆಲಸವಾಗಿದ್ದರೂ ಆ ಸಮಯದಲ್ಲಿ ಇಡೀ ಕುಟುಂಬವನ್ನು ಸಾಕಿ ಸಲುಹಲು ಆ ಕೆಲಸವೇ ಸಂಜೀವಿನಿಯಾಯಿತು. ಮುಕ್ತಾಯ. ಕಷ್ಟವಿದ್ದರೂ ಸಾಯಿಯು ಕೈ ಹಿಡಿದಿದ್ದಾರೆ. ಇಂದಿಗೂ ಅವರ ಜೀವನದಲ್ಲಿ ಸಣ್ಣ ಪುಟ್ಟ ಹೋರಾಟಗಳಿವೆ. ಆದರೆ ಅವರಿಗೆ ಒಂದು ನಂಬಿಕೆ ಇದೆ, ನನ್ನ ಸಾಯಿ ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು. ಈಗ ಆ ದಂಪತಿಗಳು ಪ್ರತಿ 4 ತಿಂಗಳಿಗೊಮ್ಮೆ ಶಿರಡಿಗೆ ಹೋಗಿ ಬಾಬಾರ ದರ್ಶನ ಪಡೆಯುತ್ತಾರೆ. ಸಾಯಿ ಸಚ್ಚರಿತ್ರೆ ಅವರ ಜೀವನದ ಭಾಗವಾಗಿದೆ. ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ. ಕೆಲಸ ಹೋಗಿರಬಹುದು ಅಥವಾ ಹಣದ ಸಮಸ್ಯೆ ಇರಬಹುದು. ಆದರೆ ನೀವು ಶ್ರದ್ಧೆಯಿಂದ ಸಾಯಿಯನ್ನು ಕರೆದರೆ ಅವರು ಖಂಡಿತ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ದಾರಿ ತೋರಿಸುತ್ತಾರೆ. ಸಂದರ್ಶನಕ್ಕೆ ಹೋಗುವ ಮುನ್ನ ಅಥವಾ ಕೆಲಸದ ಒತ್ತಡದಲ್ಲಿದ್ದಾಗ ಸಾಯಿಯ ಹೆಸರನ್ನು ಒಮ್ಮೆ ಸ್ಮರಿಸಿ ನೋಡಿ, ಆ ಭಾರ ಹಗುರವಾಗುತ್ತದೆ. ಈ ಸರಣಿಯ ಕೊನೆಯ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ದೇವರಿಗೆ ಹತ್ತಿರವಾದಷ್ಟು ಅವರ ಮೇಲೆ ನಮಗೆ ಹಕ್ಕಿನಿಂದ ಕೋಪ ಬರುವುದು ಸಹಜ. ನಾವು ಜಗಳವಾಡುವುದು ಕೂಡ ನಮ್ಮವರು ಎಂಬ ಪ್ರೀತಿಯಿಂದಲೇ. ಇವತ್ತಿನ ಕಥೆಯಲ್ಲಿ ಒಬ್ಬ ಭಕ್ತೆ ಸಾಯಿಬಾಬಾ ಅವರ ಮೇಲೆ ಮುನಿಸಿಕೊಂಡಾಗ ಆ ದಯಾಮಯಿ ಸಾಯಿ ತನ್ನ ಭಕ್ತೆಯನ್ನು ಸಮಾಧಾನ ಮಾಡಲು ಹೇಗೆ ಬಂದರೋ ಅನ್ನೋದನ್ನ ಕೇಳಿದರೆ ನಿಮ್ಮ ಮೈ ನೆವರೇಳಿಸುವುದು ಖಂಡಿತ. ಘಟನೆ 1. ಭಕ್ತೆಯ ಹತಾಶೆ ಮತ್ತು ಸಾಯಿಯೊಡನೆ ಜಗಳ. ಏಪ್ರಿಲ್ 12, 2022. ಅದು ಈ ಭಕ್ತಿಯ ಜೀವನದ ಅತ್ಯಂತ ಕಠಿಣ ದಿನಗಳಲ್ಲಿ ಒಂದು. ಎಷ್ಟೇ ಪ್ರಾರ್ಥಿಸಿದರೂ ಸಮಸ್ಯೆಗಳು ಮುಗಿಯುತ್ತಿಲ್ಲವಲ್ಲ ಎಂಬ ಹತಾಶೆ, ಮನಸ್ಸಿನ ತುಂಬಾ ಆತಂಕ. ನಾವು ಮನುಷ್ಯರು ಅಲ್ವಾ, ಒಂದಲ್ಲ ಒಂದು ದಿನ ಧೃತಿಗೆಡುತ್ತೇವೆ. ಅಂದು ಆ ಭಕ್ತೆ ಸಾಯಿಯ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ಮನಸಾರ ಜಗಳ ಆಡುತ್ತಾರೆ. ನೀವು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಮತ್ತೆ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರಿಸುತ್ತಿಲ್ಲ? ನಾನು ಇಷ್ಟು ಕಷ್ಟದಲ್ಲಿದ್ದರೂ ನೀವು ನನಗೆ ದಾರಿ ತೋರಿಸಲು ಯಾಕೆ ಬರುತ್ತಿಲ್ಲ ಎಂದು ಅತ್ತು ಸುಸ್ತಾಗಿ ಭಾರವಾದ ಹೃದಯದಿಂದ ಹಾಸಿಗೆಯ ಮೇಲೆ ಮಲಗುತ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ದೇವರಿಗಿಂತ ಹೆಚ್ಚಾಗಿ ಒಬ್ಬ ಆಪ್ತ ಮಿತ್ರನ ಅಥವಾ ತಂದೆಯ ಸಾಂತ್ವನದ ಅವಶ್ಯಕತೆ ಇತ್ತು. ಘಟನೆ 2. ಮಧ್ಯರಾತ್ರಿಯ ಆ ದೈವಿಕ ದರ್ಶನ. ಆದರೆ ನೋಡಿ, ತನ್ನ ಮಗು ಅಳುತ್ತಾ ಮಲಗಿದರೆ ಆ ತಾಯಿ ಸಾಯಿಗೆ ನಿದ್ದೆ ಹತ್ತುತ್ತದೆಯಾ? ಖಂಡಿತ ಇಲ್ಲ. ಅಂದೇ ರಾತ್ರಿ ಅವರ ಕನಸಿನಲ್ಲಿ ಒಂದು ಅದ್ಭುತ ದೃಶ್ಯ ಕಾಣಿಸುತ್ತದೆ. ಯಾರೋ ಬಂದು ಇವರ ಮನೆಯ ಬಾಗಿಲನ್ನು ತಟ್ಟುತ್ತಾರೆ. ಇವರು ಹೋಗಿ ಬಾಗಿಲು ತೆರೆದಾಗ ಅಲ್ಲಿ ಸಾಕ್ಷಾತ್ ಕಿತ್ತಳೆ ಬಣ್ಣದ ಉಡುಪನ್ನು ಧರಿಸಿದ ಸಾಯಿಬಾಬಾ ನಿಂತಿದ್ದಾರೆ. ಅವರ ಮುಖದಲ್ಲಿ ಅಂತಹ ಮಂದಹಾಸ, ಅಂತಹ ಪ್ರೀತಿ. ಇವರು ಏನನ್ನಾದರೂ ಕೇಳುವ ಮೊದಲೇ ನೋಡುತ್ತಿದ್ದಂತೆಯೇ ಬಾಬಾ ಅವರ ರೂಪ ಬದಲಾಗುತ್ತದೆ. ಸಾಯಿಯ ಜಾಗದಲ್ಲಿ ಈ ಭಕ್ತೆಯ ತಂದೆ ಬಂದು ನಿಲ್ಲುತ್ತಾರೆ. ಇದು ಕೇವಲ ಕನಸಲ್ಲ ಸ್ನೇಹಿತರೆ, ಇದು ಬಾಬಾ ನೀಡಿದ ಸಂದೇಶ. ನೀನು ನಿನ್ನ ತಂದೆಯನ್ನು ಎಷ್ಟು ನಂಬುತ್ತೀಯೋ ಅಷ್ಟೇ
ಅಷ್ಟೇ ಪ್ರೀತಿಯಿಂದ ನಾನು ನಿನ್ನನ್ನು ತಂದೆಯಂತೆ ಸಲಹುತ್ತಿದ್ದೇನೆ ಎಂದು ಅವರ ಭರವಸೆ ನೀಡಿದ್ದರು. ಘಟನೆ 3. ಶ್ರದ್ಧಾ ಮತ್ತು ಸಬೂರಿಯ ವಿಜಯ. ಮಧ್ಯರಾತ್ರಿಯಲ್ಲಿ ಎಚ್ಚರವಾದಾಗ ಇವರಿಗೆ ಮೈಯೆಲ್ಲ ನಡುಕ, ಕಣ್ಣಲ್ಲಿ ಆನಂದ ಬಾಷ್ಪ. ತಾನು ಯಾರ ಜೊತೆ ಜಗಳವಾಡುತ್ತಿದ್ದೆನೋ ಅದೇ ಸಾಯಿ ತನ್ನನ್ನು ಸಮಾಧಾನಿಸಲು ಬಂದಿದ್ದನ್ನು ಕೊಂಡು ಅವರು ಧನ್ಯರಾದರು. ಅಂದಿನಿಂದ ಇವರು ನಿರ್ಧರಿಸಿದರು, ಸಾಯಿಯ ಮೇಲೆ ಜಗಳ ಆಡಬಾರದು. ಅವರು ಏನು ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕೆ ಎಂದು ಸಂಪೂರ್ಣ ಶ್ರದ್ಧಾ ಮತ್ತು ಸಬೂರಿಯಿಂದ ತಮ್ಮ ಎಲ್ಲಾ ಚಿಂತೆಗಳನ್ನು ಸಾಯಿಯ ಪಾದಗಳಿಗೆ ಒಪ್ಪಿಸಿಬಿಟ್ಟರು. ಅಚ್ಚರಿ ಎಂದರೆ ಅಂದಿನಿಂದ ಅವರ ಮನಸ್ಸಿನ ಆತಂಕ ಮಾಯವಾಯಿತು. ಸಾಯಿಬಾಬಾ ಅವರು ಕೈ ಹಿಡಿದು ನಡೆಸುತ್ತಿದ್ದಾರೆ ಎಂಬ ಧೈರ್ಯ ಅವರ ಬದುಕನ್ನೇ ಬದಲಿಸಿತು. ಸ್ನೇಹಿತರೆ, ಈ 3 ಅನುಭವಗಳಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠ ಒಂದೇ. ನಾವು ಸಾಯಿಯನ್ನು ನಂಬಿ ಸುಮ್ಮನಾಗಬಾರದು. ಅವರ ಮೇಲೆ ಪೂರ್ಣ ಜವಾಬ್ದಾರಿ ಹಾಕಬೇಕು, ಶರಣಾಗಬೇಕು. ನಿಮ್ಮ ಆರೋಗ್ಯ ಸುಧಾರಿಸಬೇಕೆ? ಅನ್ನ ಪ್ರಸಾದದ ಶಕ್ತಿಯನ್ನು ನಂಬಿ. ಕೆಲಸದ ಒತ್ತಡವಿದೆಯೇ? ಸಾಯಿ ಸಚ್ಚರಿತ್ರೆಯ ಪಾರಾಯಣ ಮಾಡಿ. ಮನಸ್ಸು ಭಾರವಾಗಿದೆಯೇ? ಬಾಬಾರನ್ನು ನಿಮ್ಮ ತಂದೆ ಅಥವಾ ಮಿತ್ರ ಎಂದು ಭಾವಿಸಿ ಅವರ ಹತ್ತಿರ ಎಲ್ಲವನ್ನೂ ಹೇಳಿಕೊಳ್ಳಿ. ಬಾಬಾ ಹೇಳುತ್ತಾರೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ಎಂದು. ನಿಮ್ಮ ಸಂಕಷ್ಟದ ಸಮಯದಲ್ಲೂ ಬಾಬಾ ನಿಮ್ಮ ಬಾಗಿಲು ತಟ್ಟುತ್ತಾರೆ. ಆ ನಂಬಿಕೆ ನಿಮಗಿರಲಿ. ಈ ಅದ್ಭುತ ಅನುಭವಗಳನ್ನು ಹಂಚಿಕೊಂಡ ನಮ್ಮ ಭಕ್ತರಿಗೆ ಧನ್ಯವಾದಗಳು. ನಿಮಗೂ ಸಾಯಿಯ ದರ್ಶನವಾಗಿದೆಯೇ? ನಿಮ್ಮ ಜೀವನದಲ್ಲಿ ನಡೆದ ಪವಾಡಗಳನ್ನು ಕೆಳಗಿನ ಕಮೆಂಟಿನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರೆ, ಈ ಭಕ್ತಿಯ ಜೀವನದಲ್ಲಿ ನಡೆದ ಪವಾಡಗಳು ನಮಗೆಲ್ಲರಿಗೂ ಒಂದು ದೊಡ್ಡ ಭರವಸೆಯನ್ನು ನೀಡುತ್ತದೆ. ಸಾಯಿಬಾಬಾ ಅವರು ಇಂದಿಗೂ ಸಜೀವವಾಗಿದ್ದಾರೆ ಮತ್ತು ಪ್ರತಿಯೊಬ್ಬ ಭಕ್ತನ ಕೂಗಿಗೂ ಓಗೊಡುತ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ನಿಮ್ಮ ಜೀವನದಲ್ಲೂ ಸಾಯಿಬಾಬಾ ಇಂತಹ ಅದ್ಭುತ ಪವಾಡಗಳನ್ನು ಮಾಡಿದ್ದಾರಾ? ನಿಮಗೂ ಸಾಯಿಯ ಅನುಭವವಾಗಿದೆ? ಹಾಗಿದ್ದರೆ ತಡ ಮಾಡಬೇಡಿ. ನಿಮ್ಮ ಆ ಮರೆಯಲಾಗದ ಅನುಭವಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ನನ್ನ ಮೊಬೈಲ್ ಸಂಖ್ಯೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ನಿಮ್ಮ ಒಂದು ಅನುಭವ ದಾರಿ ಕಾಣದೆ ಕುಳಿತಿರುವ ಇನ್ನೊಬ್ಬ ಭಕ್ತನಿಗೆ ಬೆಳಕಾಗಬಹುದು. ಅವರಿಗೆ ಬದುಕುವ ಧೈರ್ಯ ನೀಡಬಹುದು. ನಿಮ್ಮ ಕಥೆಗಳನ್ನು ನಾವು ಇದೇ ರೀತಿ ಸುಂದರವಾದ ವಿಡಿಯೋಗಳ ಮೂಲಕ ಪ್ರಪಂಚಕ್ಕೆ ತಲುಪಿಸೋಣ. ಬನ್ನಿ, ಸಾಯಿಯ ನಾಮವನ್ನು ಎಲ್ಲೆಡೆ ಹರಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಭಕ್ತನ ಅದ್ಭುತ ಅನುಭವದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಬಾಬಾರನ್ನು ನಂಬಿರಿ. ಶುಭವಾಗಲಿ. ಓಂ ಸಾಯಿರಾಮ್.